श्रीगुरुभ्यो नमः। लक्ष्मीपते पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। श्रीगुरुभ्यो नमः। हाँ। ಲಕ್ಷಣ ಜ್ಞಾನ ಪ್ರಯೋಜನಂ ಅದರ ಬಗ್ಗೆ ನಾವು ನೋಡಿದ್ದೀವಿ. ಇನ್ನು ಅಲಕ್ಷಣಂ ಹಾಗೆ ಅಂತ ಇದೆ. ಸಕಲ ಅಲಕ್ಷಣಂ ಅದು ಒಂದು ಹೆಸರು. ಇನ್ನು ಮುಂದೆ ಯಾವುದೇ ಒಂದು ಹೆಸರು ಇದ್ರೂ ಕೂಡ ನಾವು ಅದಕ್ಕೆ ಒಂದು ಲಕ್ಷಣವನ್ನ ಹೇಳುವ ಒಂದು ಸಾಮರ್ಥ್ಯವನ್ನ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು. ಉದಾಹರಣೆಗೆ ವಿಷ್ಣು ಅಂತ ಕರಿತೀವಿ. ದೇವರನ್ನ ಯಾಕೆ ವಿಷ್ಣು ಅಂತ ಕರೀತಾರೆ? ವ್ಯಾಪ್ತತ್ವ, ವಿಷಲ್ರು ವ್ಯಾಪ್ತವು ಅಂತ ಧಾತು. ಆ ಥರ ಅದಕ್ಕೆ ಆದ ಒಂದು ಲಕ್ಷಣಗಳು ಇರುತ್ತದೆ. ಆ ಆ ಥರ ಪ್ರತಿಯೊಂದು ಶಬ್ದಕ್ಕೂ ಕೂಡ ನಾವು ಒಂದು ಉದ್ದೇಶ ಅದಕ್ಕೆ ಒಂದು ಲಕ್ಷಣ ಅಂತ ನಾವು ನೋಡಬಹುದು. ಅದೇ ತರ ಲಕ್ಷಣದ ವಿಚಾರವನ್ನ ನೋಡಿದ ಮೇಲೆ ಅಲಕ್ಷಣ ಅಂದ್ರೆ ಏನು ಅಂತ ಹೇಳ್ತಾರೆ. ಅಲಕ್ಷಣ ಅಂದ್ರೆ ಏನು ಹಾಗೆಂದ್ರೆ ಸಕಲ ಲಕ್ಷ್ಯ ವೃತ್ತಿತ್ವೇ ಸತಿ ಲಕ್ಷ್ಯ ಇತರ ಅವೃತ್ತಿತ್ವ ಅಭಾವ ರೂಪ ಧರ್ಮಸ್ತು ಅಲಕ್ಷಣಂ ಹಾಗೆಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅಲಕ್ಷಣ ಅಂದ್ರೆ ಏನು ಹಾಗೆಂದ್ರೆ ನೋಡಿ, ಲಕ್ಷಣ ಅಂದ್ರೆ ಏನ್ ನೋಡಿದೀವಿ? ಸಕಲ ಲಕ್ಷ್ಯ ವೃತ್ತಿತ್ವೇ ಸತಿ ಅಂದ್ರೆ ಎಲ್ಲಾ ಲಕ್ಷ್ಯದಲ್ಲೂ ಇರಬೇಕು ಮತ್ತು ಲಕ್ಷ್ಯ ಇತರದಲ್ಲಿ ಇರಬಾರದು. ಇರಬಾರ್ದು. ಹಾ, ಲಕ್ಷ್ಯ ಇತರ ಅವೃತ್ತಿತ್ವ ಈ ಎರಡು ನೋಡಿದ್ದೀವಿ. ಇದು ಯಾವುದರಲ್ಲಿ ಈ ಒಂದು ಎರಡು ಲಕ್ಷಣ ಅಂದ್ರೆ ಈ ಎರಡು ಧರ್ಮಗಳು, ಸಕಲ ಲಕ್ಷ್ಯ ವೃತ್ತಿತ್ವ, ಲಕ್ಷ್ಯ ಲಕ್ಷ್ಯೇತರ ಅವೃತ್ತಿತ್ವ ಅಂತ ಎರಡು ಧರ್ಮ ಎಲ್ಲಿ ಇದೆಯೋ ಅದು ಲಕ್ಷಣ ಹಾಗೆ ಅಂತ ನೋಡಿದೀವಿ. ಎಲ್ಲಿ ಇಲ್ಲವೋ ಅದನ್ನ ಅಲಕ್ಷಣ ಅಂತ ಕರಿತೀವಿ. ಇದು ವಿಚಾರ. ಹ್ಮ್ ಸಕಲ ಲಕ್ಷ್ಯ ವೃತ್ತಿತ್ವೇ ಸತಿ ಲಕ್ಷ್ಯೇತರ ಅವೃತ್ತಿತ್ವ ಅಭಾವ ರೂಪ, ಅದು ನೋಟ್ ಮಾಡ್ಕೋಬೇಕಾದ ಪಾಯಿಂಟ್. ಅದು ಅಭಾವ. ಈ ಎರಡು ಧರ್ಮಗಳು ಇರಬಾರ್ದು ಅಂದ್ರೆ ಏನರ್ಥ ಬಂತು? ಲಕ್ಷ್ಯದಲ್ಲಿ ಸಕಲ ಲಕ್ಷ್ಯ ವೃತ್ತಿತ್ವ ಅಂತ ಇರಬೇಕಾಗಿಲ್ಲ. ಲಕ್ಷ್ಯದಲ್ಲಿ ಕೆಲವು ಕಡೆ ಇದ್ರೂ ಕೂಡ ನಡೀತದೆ, ಅಲಕ್ಷಣ ಅಂತ ಹೇಳ್ಬಿಡಬಹುದು. ಇನ್ನು ಲಕ್ಷ್ಯ ಇತರ ಅವೃತ್ತಿತ್ವ, ಲಕ್ಷ್ಯ ಇತರದಲ್ಲಿ ಇದ್ರೂ ಕೂಡ, ಲಕ್ಷ್ಯ ಬಿಟ್ಟು ಬೇರೆ ಕಡೆ ಇದ್ರೂ ಕೂಡ ಅದನ್ನ ನಾವು ಅಲಕ್ಷಣ ಅಂತ ಕರೀಬಹುದು ಅಂತ. ಆಪೋಸಿಟ್ ಬರ್ತದೆ. ಇದಂ ಚ ವಿಶಿಷ್ಟಾಭಾವ ರೂಪಂ, ಇದು ಒಂದು ವಿಶಿಷ್ಟಾಭಾವ ರೂಪ ಅಂತ ಕರೀತಾರೆ. ಇಲ್ಲಿ ಅಭಾವ, ಅಭಾವ ಅಂದ್ರೆ ಏನರ್ಥ? ನ ಭಾವ ಭಾವ, ಇಲ್ಲದೆ ಇರೋದು ಅಂತ ಅರ್ಥ. ಹ್ಮ್ ಇನ್ ವಿಶಿಷ್ಟಾಭಾವಶ್ಚ ತ್ರಿವಿಧ. ವಿಶಿಷ್ಟಾಭಾವ ಅಂದ್ರೆ ಅಲ್ಲಿ ಮೂರು ವಿಧ ಇದೆ ಅಂತ ಹೇಳ್ತಾರೆ. ವಿಶೇಷ್ಯ ಅಭಾವೇನ, ವಿಶೇಷಣ ಅಭಾವೇನ, ಉಭಯ ಭಾವೇನ ಚ ಇತಿ ಹಾಗೆ ಅಂತ. ಹ್ಮ್ ವಿಶೇಷ್ಯದ ಅಭಾವ, ವಿಶೇಷಣ ಅಂದ್ರೆ ಅರ್ಥ ಆಗ್ತದಲ್ವಾ? ಈಗ ಸುಂದರ ರಾಮ ಗಚ್ಚತಿ ಅಂತ ಒಂದು ವಾಕ್ಯ ಇದೆ. ಸುಂದರ ರಾಮ ಗಚ್ಚತಿ. ಗಚ್ಚತಿ ಎನ್ನುವುದು ಕ್ರಿಯಾಪದ. ಕಹ ಗಚ್ಚತಿ? ರಾಮ ಗಚ್ಚತಿ, ರಾಮನು ಹೋಗುತ್ತಾನೆ ಹಾಗೆ ಅಂತ. ಆ ರಾಮ ಹೇಗಿದ್ದಾನೆ? ಕೀದೃಶಃ ರಾಮ? ಸುಂದರ ರಾಮ. ಸುಂದರ. ಸುಂದರ ರಾಮ ಗಚ್ಚತಿ. ಅದರಿಂದ ಸುಂದರ ಎನ್ನುವುದು ವಿಶೇಷಣ, ಆ ರಾಮ ಎನ್ನುವುದು ವಿಶೇಷ್ಯ. ವಿಶೇಷ. ಸುಂದರ ಎನ್ನುವುದು ವಿಶೇಷಣ, ರಾಮ ಎನ್ನುವುದು ವಿಶೇಷ್ಯ. ವಿಶೇಷ್ಯ ಯಾವ ಲಿಂಗಾವಿಭಕ್ತಿ ವಚನದಲ್ಲಿ ಇರುತ್ತದೋ ಅದು ವ್ಯಾಕರಣ ನಿಯಮ. ಇದು ವಿಶೇಷಣ ಅದೇ ಲಿಂಗಾವಿಭಕ್ತಿ ವಚನದಲ್ಲಿ ಇರುತ್ತದೆ. ವಿಶೇಷ್ಯ ಯಾವ ಲಿಂಗಾವಿಭಕ್ತಿ ವಚನದಲ್ಲಿ ಇರುತ್ತದೋ ವಿಶೇಷಣವು ಕೂಡ ಅದೇ ಲಿಂಗಾವಿಭಕ್ತಿ ವಚನದಲ್ಲಿ ಇರುತ್ತದೆ. ಅದರ ಅಭಿಪ್ರಾಯ. ಇಲ್ಲಿ ಲಕ್ಷಣವನ್ನ ವಿಶೇಷ್ಯ ಅಭಾವ, ವಿಶೇಷಣ ಅಭಾವ, ಉಭಯ ಅಭಾವ ಹಾಗೆ ಅಂತ ಮೂರಲ್ಲೂ ನೋಡಬಹುದು ಹಾಗೆ ಅಂತ ನೋಡಿ. ವಿಶೇಷ್ಯ ಅಭಾವ ತತ್ರ ಶೃಂಗಿತ್ವ ರೂಪೇ ಅಲಕ್ಷಣೆ ವಿಶೇಷ್ಯಾಭಾವೇನ ವಿಶಿಷ್ಟಾಭಾವ ದ್ರಷ್ಟವ್ಯ ಹಾಗೆ ಅಂತ ಹೇಳ್ತಾರೆ. ಈಗ ನೋಡಿ, ಶೃಂಗಿ
ಗೋ ಗೋವಿನ ಲಕ್ಷಣ. ಗೋವಿನ ಲಕ್ಷಣ ಅಂದ್ರೆ ನಾವೇನ್ ನೋಡಿದ್ದೆವು? ಸಾಸ್ನಾದಿಮತ್ವಂ ಗೋಹೋ ಲಕ್ಷಣಂ ಹಾಗೆ ಅಂತ ನೋಡಿದ್ದೀವಿ. ಅದನ್ನ ಹೇಳದೆ ಶೃಂಗಿತ್ವಂ ಗೋಹೋ ಲಕ್ಷಣಂ ಹಾಗೆ ಅಂದ್ರೆ ಅತಿವ್ಯಾಪ್ತಿ ಬರುತ್ತದೆ ಅಂತ ನಾವು ಹಿಂದೆ ನೋಡಿದ್ದೀವಿ. ಶೃಂಗಿತ್ವ ಅಂದ್ರೆ ಏನು? ಕೊಂಬು ಉಳ್ಳದ್ದು ಅಂತ ಅರ್ಥ. ಯಾವುದು ಕೊಂಬು ಉಳ್ಳದ್ದು ಅದು ಗೋವು ಅಂತ ಅಷ್ಟೇ ಹೇಳಿದರೆ, ಮಹಿಷ ಮುಂತಾದವುಗಳಲ್ಲೂ ಕೂಡ ಶೃಂಗಿತ್ವ ಇದ್ದೇ ಇದೆ. ಅದರಿಂದ ಅದು ಅತಿವ್ಯಾಪ್ತಿ ದೋಷ ಬರುತ್ತದೆ, ಅಲಕ್ಷಣವಾಗ್ತದೆ ಹಾಗೆ ಅಂತ. ಅದರಿಂದ ಇದು ವಿಶೇಷ್ಯ ಅಭಾವೇನ ವಿಶಿಷ್ಟ ಅಭಾವ ಅಂತ ಅರ್ಥ. ನೋಡಿ, ಶೃಂಗಿತ್ವ ಅಲಕ್ಷಣತ್ವ ಸಮನ್ವಯ ಪ್ರಕಾರಸ್ತು ಇತ್ತಂ ವಿಶೇಷ್ಯ ಅಭಾವ ಅಂದ್ರೆ ಏನರ್ಥ? ಲಕ್ಷ್ಯ ಇತರ ಅವೃತ್ತಿತ್ವ ಅಭಾವ. ಲಕ್ಷ್ಯ ಇತರದಲ್ಲಿ ಇಲ್ಲದೇ ಇಲ್ಲ ಅಂತ ಇಲ್ಲ. ವಿಶೇಷ್ಯ ಅಭಾವ ಅಂದ್ರೆ ಲಕ್ಷ್ಯ ಇತರದಲ್ಲಿ ಇಲ್ಲ ಅಂತ ಇಲ್ಲ. ನೋಡಿ, ಸಕಲ ಲಕ್ಷ್ಯ, ಲಕ್ಷ್ಯ ಇಲ್ಲಿ ಯಾವುದು? ಗೋವು, ಎಲ್ಲಾ ಗೋವುಗಳು ಅಂತ ಅರ್ಥ. ತದ್ವೃತ್ತಿ ಯಹ ಧರ್ಮ, ಅದು ಆ ಸಕಲ ಲಕ್ಷ್ಯ ವೃತ್ತಿತ್ವ ಧರ್ಮ ಅಂತ ಆಗ್ತದೆ. ಎಲ್ಲಾ ಗೋವಿನಲ್ಲಿ ಇರತಕ್ಕ ಧರ್ಮ ಅಂತ ಅರ್ಥ. ತದ್ವೃದ್ಧಿತ್ವ ಅಭಾವ ಅಂದ್ರೆ ಅದು ಇಲ್ಲದೆ ಇರೋದು. ಯಹ ಧರ್ಮ ಶೃಂಗಿತ್ವೇ ನ ಆಯಾತಂ ತಥಾ ಚ ನ ವಿಶೇಷಣ ಅಭಾವ. ಈ ವಿಚಾರವನ್ನ ನಾನು ಮತ್ತೆ ಇನ್ನೊಂದ್ಸಲ ನಾಳೆ ರಿಪೀಟ್ ಮಾಡ್ತೀನಿ. ಇನ್ನೊಂದ್ಸಲ ಇದನ್ನ ಸ್ಪಷ್ಟ ಮಾಡಿಸ್ತೀನಿ ನಾನು ಇದನ್ನ. ಸಮಯ ಆಗ್ತಾ ಬಂದಿದೆ. ನಾಳೆ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಹ್ಮ್. ಶ್ರೀ